ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ವಿ ಟಿ ಯು ಗುರು. ಈ ವಿಡಿಯೋದಲ್ಲಿ 1BENG 106 ಅಥವಾ 206 ಕಮ್ಯುನಿಕೇಷನ್ ಸ್ಕಿಲ್ಸ್ ಈ ಒಂದು ಸಬ್ಜೆಕ್ಟ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಅಥವಾ ಇಂಪಾರ್ಟೆಂಟ್ MCQsನ ನಾನು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಮಾಡಲ್ ಕ್ವಶನ್ ಪೇಪರು ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರೇ ಸಾಕು. ಸೊ ಆಲ್ಮೋಸ್ಟ್ ವಿ ಟಿ ಅವರು ಇದರಿಂದನೇ ಕ್ವಶನ್ಸ್ ಅನ್ನೋದು ಕೊಡ್ತಾರೆ. ಫಾರ್ ಎಕ್ಸಾಂಪಲ್ಗೆ ದ ರಿಪೋರ್ಟ್ ವಾಸ್ ಸಬ್ಮಿಟೆಡ್ ಆನ್ ಟೈಮ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಅಂತಿದೆ, ಹೌದಾ? ಸ್ಟಾರ್ಟಿಂಗಲ್ಲಿ ಈಸ್ ಎನ್ ಎಕ್ಸಾಂಪಲ್ ಆಫ್ ದ ರಿಪೋರ್ಟ್ ವಾಸ್ ಸಬ್ಮಿಟೆಡ್ ಆನ್ ಟೈಮ್. ಸೊ ಈ ರೀತಿ ಕೊಡ್ತಾ ಇರ್ತಾರೆ, ಉಲ್ಟಾ ಪುಲ್ಟಾ ಮಾಡಿ ಕೇಳೋದು, ಇಲ್ಲಾಂದರೆ ಕನ್ಫ್ಯೂಸ್ ಮಾಡೋದು. ಕ್ವಶನ್ ಸೇಮ್ ಇರುತ್ತೆ, ಕೇಳೋ ರೀತಿ ಇರುತ್ತಲ್ಲ ಅದು ಡಿಫ್ರೆಂಟಾಗಿ ಕೇಳ್ತಾರೆ. ಆವಾಗ ನೀವು ಕನ್ಫ್ಯೂಸ್ ಆಗಿಬಿಟ್ಟು ರಾಂಗ್ ಆಪ್ಷನ್ಗೆ ಮಾರ್ಕ್ ಮಾಡಿ ಬಂದುಬಿಡ್ತೀರಾ, ಹೌದಾ? ಸೊ ಇನ್ನೂ ಕೆಲವೊಬ್ರು ಇರ್ತಾರೆ, ಕೇವಲ ಆಪ್ಷನ್ಸ್ ಮಾತ್ರ ಓದ್ಕೊಂಡು ಹೋಗ್ತಾರೆ. ಕ್ವಶನ್ ಓದಲ್ಲ ಅವರು, ಡೈರೆಕ್ಟ್ ಆಪ್ಷನ್ ಓದ್ಕೊಂಡು ಹೋಗ್ತಾರೆ, ಆಪ್ಷನ್ನ ಟಿಕ್ ಮಾಡಿ ಬಂದುಬಿಡ್ತಾರೆ. ಸೊ ಈ ರೀತಿ ಮಾಡೋಕೆ ಹೋಗ್ಬೇಡ್ರಿ. ಸಮ್ಟೈಮ್ಸ್ ವಿ ಟಿ ಅವ್ರು ಏನು ಮಾಡ್ತಾರೆ, ಸೇಮ್ ಆಪ್ಷನ್ ಕೊಟ್ಬಿಡ್ತಾರೆ 2-3 ಕ್ವಶನ್ಗೆ. ಸೊ ಅವಾಗ ಏನು ಮಾಡ್ತೀರಾ, ಕ್ವಶನ್ ವಿತ್ ಆನ್ಸರ್ ಎರಡೂ ನೋಡ್ಕೊಳ್ಳಿ. ಇದ್ರ ಸೊಲ್ಯೂಷನ್ ನಾನು ಆಲ್ರೆಡಿ ವೀಡಿಯೋ ಮಾಡಿ ಹಾಕಿದ್ದೆ, ಯೂಟ್ಯೂಬ್ ಚಾನಲ್ ಅವೈಲೇಬಲ್ ಇದೆ. ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಇವಾಗ ನಾವು ಮತ್ತೆ ಇದನ್ನೇ ಸಾಲ್ವ್ ಮಾಡೋದು ಬೇಡ. ನನ್ನ ಹತ್ರ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇದೆ. ಸೊ ಇದಕ್ಕೆ ನಾನು ಆನ್ಸರ್ ಹೇಳ್ತೀನಿ, ನೀವು ನೋಟ್ ಮಾಡ್ತಾ ಹೋಗ್ರಿ. ಓಕೆ, ಸೊ ಫಸ್ಟ್ ಕ್ವಶನ್ಗೆ ಆನ್ಸರ್ ಬಂದುಬಿಟ್ಟು ಸಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಆನ್ಸರು ಎ, ಥರ್ಡ್ ಡಿ, ಫೋರ್ತ್ ಸಿ. ಓಕೆ, ನೆಕ್ಸ್ಟ್ ಫಿಫ್ತ್ ಡಿ, ಸಿಕ್ಸ್ತ್ ಬಿ, ಅದಾದಮೇಲೆ ನೆಕ್ಸ್ಟ್ ಸೆವೆಂತ್ ಬಿ, ಏಯ್ಟ್ತ್ ಬಿ, ನೈನ್ತ್ ಡಿ, 10th ಕೂಡ ಡಿ. ನೆಕ್ಸ್ಟ್ 11th ಸಿ, 12th ಬಿ, 13th ಎ, 14th ಎ, ಅದಾದಮೇಲೆ ನೆಕ್ಸ್ಟ್ 15th ಸಿ, 16th ಕೂಡ ಸಿ, 17th ಡಿ, 18th ಬಿ, 19th ಬಿ, ಅದಾದಮೇಲೆ 20 ಕೂಡ ಬಿ. ಓಕೆ, 21 ಎ, 22 ಸಿ, 23 ಬಿ, ಅದಾದಮೇಲೆ ನೆಕ್ಸ್ಟ್ 24 ಬಿ, 25 ಕೂಡ ಬಿ. ಓಕೆ, ನೆಕ್ಸ್ಟ್ 26th ಸಿ, ಅದಾದಮೇಲೆ ನೆಕ್ಸ್ಟ್ 27th ಬಿ, 28th ಎ, 29th ಬಿ. ಓಕೆ, 30 ಬಿ, 31 ಎ. ನೆಕ್ಸ್ಟ್ ಇವಾಗ 32 ಬಿ, 33 ಬಿ, 34th ಎ, 35 ಸಿ, 36th ಕೂಡ ಸಿ, 37th ಎ, 38 ಡಿ, 39th ಬಿ, 40 ಸಿ, 41 ಕೂಡ ಸಿ. ಓಕೆ, 42 ಬಿ, 43 ಸಿ, ಅದಾದಮೇಲೆ ನೆಕ್ಸ್ಟ್ 44 ಕೂಡ ಸಿ, 45 ಡಿ, ಅದಾದಮೇಲೆ ನೆಕ್ಸ್ಟ್ 46 ಬಿ, 47th ಎ, 48th ಬಿ, 49th ಡಿ, 50 ಕೂಡ ಡಿ. ಓಕೆ, ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕೂಡ ಆನ್ಸರ್ ನೋಡಿದ್ರಿ. ಇವನ್ನ ನೀವು ನೋಟ್ ಮಾಡ್ಕೊಳ್ಳಿ, ಇಲ್ಲಾಂತಂದರೆ ಸ್ಕ್ರೀನ್ಶಾಟ್ ತೆಕ್ಕೊಳ್ಳಿ. ಓಕೆ, MCQದು ಕ್ವಶನ್ ಬ್ಯಾಂಕ್ ಇದೆ, ಸೊ ಅದನ್ನು ಕೂಡ ನಾನು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಲಿಂಕು. ನನಗೆ ಒಬ್ಬರು ಸೆಂಡ್ ಮಾಡಿದ್ರು ಇದನ್ನು. ಸೊ ಸ್ಟೂಡೆಂಟು, ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಓಕೆ, ನಿಮ್ಗೆ ಕೂಡ ಹೆಲ್ಪ್ಫುಲ್ ಆಗ್ಬೋದು ಅಂದ್ಬಿಟ್ಟು. ಓಕೆ ಸ್ಟೂಡೆಂಟ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.